ಶ್ರೀ ಗುರುಭ್ಯೋ ನಮಃ. 2025 24ನೇ ಇಸ್ವಿ ಡಿಸೆಂಬರ್ 22ನೇ ತಾರೀಕು ಭಾನುವಾರ ದಿನ ಶಾರದಾ ಜಯಂತಿನ ಆಚರಿಸ್ತೀವಿ. ಶಾರದಾ ಜಯಂತಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ, ಸರಸ್ವತಿ ಅವತಾರ. ಸರಸ್ವತಿ ಶಾರದೆ ಎಲ್ಲ ಒಂದೇ. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಶಾರದಾ ಜಯಂತಿಯನ್ನು ಯಾಕೆ ಆಚರಿಸ್ಬೇಕಂದ್ರೆ, ಒಂದು ತ್ರಿಶಕ್ತಿಗಳಲ್ಲಿ ಒಂದು ತ್ರಿಶಕ್ತಿ. ಇಟ್ ಮೀನ್ಸ್ ಒಂದು ಲಕ್ಷ್ಮಿನ ಧನಲಕ್ಷ್ಮಿ ಟೈಮಿಂಗ್ಸಲ್ಲಿ ನಾವಿರೋ ಪ್ರಕಾರ ದೀಪಾವಳಿ ಮಾಸದಲ್ಲಿ ಆಚರಿಸ್ತೀವಿ. ಎರಡನೇದು ಬಂದು ನವರಾತ್ರಿ ಟೈಮಿಂಗ್ಸಲ್ಲಿ ತಾಯಿ ದುರ್ಗೆ ಅವತಾರದಲ್ಲಿ ನವರಾತ್ರಿನ ಆಚರಿಸ್ತೀವಿ. ಹಾಗೆ ಸರಸ್ವತಿನ ಒಂದು ತ್ರಿಶಕ್ತಿಯಲ್ಲಿ ಒಂದು ಜ್ಞಾನ ಶಕ್ತಿ, ಒಂದು ಪರಿಪೂರ್ಣತೆ, ಒಂದು ಸಂಪೂರ್ಣತೆ. ಅಂದರೆ ಆ್ಯಕ್ಚುಲಿ ಸರಸ್ವತಿ ನಾವು ಆರಾಧಿಸ್ತೀವಿ. ಸರಸ್ವತಿ ಅಂದ್ರೇ ಪರಿಪೂರ್ಣತೆ ಅಂತ ಅರ್ಥ. ಪರಿಪಕ್ವತೆ, ಪರಿಪೂರ್ಣತೆ ಇರೋ ಪ್ರಕಾರ ತಾಳ್ಮೆ, ಪ್ರಾಮಾಣಿಕತೆ ಇದೆ, ಪ್ರಶಂಸನೀಯವಾಗಿರೋದೇ ಸರಸ್ವತಿ. ಸರಸ್ವತಿಗೆ 8 ಅವತಾರಗಳಿದೆ. 5 ಒಂದು ವಾಗ್ವಾದಿನಿ, ಒಂದು ಮೇಧ, ಒಂದು ಜ್ಞಾನ, ಒಂದು ಅಂತರಿಕ್ಷ, ಒಂದು ನೀಲ, ಒಂದು ಕುಲಜ, ವಾಗ್ದೇವಿ ಮತ್ತು ಮಹಾ ಸರಸ್ವತಿ. ವಾಗ್ವಾದಿನಿ ಬೇರೆ, ವಾಗ್ದೇವಿ ಬೇರೆ, ಮಹಾ ಸರಸ್ವತಿ. ಇಷ್ಟು 8 ಅವತಾರಗಳಿದೆ. 8 ಅವತಾರಗಳಲ್ಲಿ ಎಲ್ಲರೂ ತುಂಬ ಕಲ್ಪನೆಯಲ್ಲಿದೆ. ಈ 18 ಪುರಾಣಗಳಲ್ಲಿ ಉಲ್ಲೇಖನ ಏನಂತ ಹೇಳ್ತಾರೆ, ಬ್ರಹ್ಮನ ಮಗಳು ಆ್ಯಕ್ಚುಲಿ ಎಲ್ಲ ಗಾಯತ್ರಿ ಮಂತ್ರದಲ್ಲೂ ಬರುತ್ತೆ. ಬ್ರಹ್ಮಪುತ್ರೆ ಸರಸ್ವತೇಶ ವಿದ್ಮೈ ಬ್ರಹ್ಮಪುತ್ರೇ ಧೀಮಹಿ ತನ್ನ ಸರಸ್ವತಿ ಪ್ರಚೋದಯಾತ್ ಅಂತ ಭಾಳಷ್ಟು ಹೇಳ್ತಾರೆ. ಅದೇ ಬ್ರಹ್ಮನ ಮಗಳು ಅಲ್ಲ, ಬ್ರಹ್ಮನ ಶಕ್ತಿ. ಸರಸ್ವತಿ ಒಂದು ಬ್ರಹ್ಮ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಜ್ಞಾನದ ಶಕ್ತಿ ಅಂತ ಹೇಳ್ತೀವಿ. ಜ್ಞಾನದ ಶಕ್ತಿ. 2 ಕೈಯಲ್ಲಿ ವೀಣಾಧಾರಳಾಗಿ, ಒಂದು ಕೈಯಲ್ಲಿ ಜಪಮಾಲೆ ಅಕ್ಷಮಾಲೆಯನ್ನು ಹಿಡಿದಿರ್ತಾಳೆ, ಒಂದು ಕೈಯಲ್ಲಿ ಪುಸ್ತಕವನ್ನು ಹಿಡಿದಿರ್ತಾಳೆ ತಾಯಿ. ಬಿಳಿ ವಸ್ತ್ರದಲ್ಲಿ ಇರ್ತಾಳೆ ಆಕೆ ತಾಯಿ. ಸರಸ್ವತಿಯನ್ನು ಜ್ಞಾನಕ್ಕೆ ಒಂದು ಪ್ರಪಂಚದಲ್ಲಿ ಕದಿಯೋದೇ ಇರೋ ಶಕ್ತಿ ಅಂತ ಹೇಳಿದ್ರೆ ಒಂದು ಜ್ಞಾನ. ಈ ಜ್ಞಾನ ಮನುಷ್ಯನಲ್ಲಿ ಎಷ್ಟು ಸ್ಟೋರೇಜ್ ಆಗುತ್ತೋ ಒಳ್ಳೆಯದು ಮಾಡ್ಬೋದು, ಕೆಟ್ಟದನ್ನು ಸ್ಟೋರೇಜ್ ಮಾಡ್ಕೊಬೋದು. ನಾವು ಯಾವ ರೀತಿ ಸ್ಟೋರೇಜ್ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್. ಇಟ್ ಮೀನ್ಸ್ ವೈಟ್ ಕಲರ್ ಅಂದರೆ ಬಿಳಿಯ ವರ್ಣ, ಇಟ್ ಮೀನ್ಸ್ ಶಾಂತಿ ಸಂಕೇತ. ಶಾಂತ ಸ್ವರೂಪಳಾಗಿರ್ತಕ್ಕಂತಹ ಸರಸ್ವತಿ ಬಂದು ಯಾವುದೇ ಒಂದು ಮಾರ್ಕ್ ಆಗಿ ಅದ್ರ ಮೇಲೆ ಬಿದ್ದರೆ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಒಂದಲ್ಲಿ ಡಾಟಾ, ಈಗ ಮನುಷ್ಯನ ತಲೆಯಲ್ಲಿ ಒಂದು ಯಾವ್ದಾದ್ರು ಕೆಟ್ಟ ಹುಳ ಬಂದು ಅದ್ರ ಜಾಗದಲ್ಲಿ ಬಂದು ಸೇರಿಕೊಂಡು ಎಷ್ಟು ಹೈಲೈಟಾಗಿ ಕಾಣುತ್ತೋ, ಹಂಗೆ ನಮ್ಮ ಜೀವನವೂ ಸಹ ಆ ಥರ ಏನಾರು ಒಂದು ವಿಚಾರದಲ್ಲಿ, ಜ್ಞಾನದಲ್ಲಿ ಏನಾರು ಆದರೆ ಹೈಲೈಟಾಗಿ ಕಾಣುತ್ತೆ. ಈ ಸರಸ್ವತಿ ದಿನದಂದು, ಸರಸ್ವತಿ ಜಯಂತಿ ದಿನ ಆದಷ್ಟು ಸಾಧ್ಯವಾದರೆ ಹೆಸರು ಕಾಳು ಪೊಂಗಲ್ನ ಮಾಡಿ, ಪುಳಿಯೋಗರೆ 4 ಜನಕ್ಕೆ ಅನ್ನ ವಿನಿಯೋಗ ಮಾಡಿ, ಸಾಧ್ಯವಾದರೆ ಮಕ್ಕಳಿಗೆ ಪುಸ್ತಕ, ಪೆನ್ಸಿಲು, ಪೆನ್ನು, ರಬ್ಬರನ್ನು ಕೊಡಿಸ್ತಾ ಹೋಗಿ. ದಾನ ಮಾಡೋದ್ರಿಂದ ಶ್ರೇಷ್ಠ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ಕಳಸಾರೋಹಣ ಮಾಡಿ, ಕಳಸನ ಹೂಡಿ ಪೂಜೆ ಮಾಡಿ, ಶಾರದಾ ಸ್ತುತಿ, ವಿದ್ಯಾವರ್ಧಕ ಸರಸ್ವತಿ ಸ್ತೋತ್ರನ ಓದೋದು ತುಂಬ ಒಳ್ಳೆಯದು. ಸರಸ್ವತಿ ಕವಚ ಸ್ತೋತ್ರ ಓದಿ, ಮತ್ತು ಸರಸ್ವತಿ ಅಷ್ಟಸ್ತೋತ್ರ ಬರುತ್ತೆ. ಸರಸ್ವತಿಯ 8 ಅವತಾರಗಳ ಅಷ್ಟಸ್ತೋತ್ರಗಳು, ಮಹಾ ಸರಸ್ವತಿ ಸ್ತವಂ, ಇಷ್ಟನ್ನು ಸ್ತೋತ್ರನ ಆದಷ್ಟು ಮನೆಯಲ್ಲಿ ಪಠಣೆ ಮಾಡಿ. ಮಕ್ಕಳಿಗೆ ಐಂ ಶ್ಲೋಕನ ಹೇಳ್ಕೊಡಿ. ಐಂ ರಿಂ ಶ್ರೀಂ, ಐಂ ರಿಂ ಶ್ರೀಂ, ಐಂ ರಿಂ ಶ್ರೀಂ. ಈ ಸ್ತೋತ್ರ ನಮ್ಮ ಮನೆಯಲ್ಲಿ ಸಾಧ್ಯವಾದರೆ 108ರಿಂದ 1008 ಬಾರಿ ಜಪ ಮಾಡಿ. ಹಂಗೂ ಆಗಲಿಲ್ಲ ಅಂದರೆ ಓಂ ಐಂ ಸರಸ್ವತ್ಯೇ ನಮಃ, ಓಂ ಐಂ ಸರಸ್ವತ್ಯೇ ನಮಃ, ಓಂ ಐಂ ಸರಸ್ವತ್ಯೇ ನಮಃ. ಸಾಧ್ಯವಾದರೆ ನಿಮ್ಮದ ಕುಲದ ಗುರುಗಳ ಕಡೆಯಿಂದ ನೀವು ಒಂದು ನವಿಲು ಗರಿಯಿಂದ ಜೇನುತುಪ್ಪನ ತಗೊಂಡು ಬೀಜಾಕ್ಷರ ಮಂತ್ರ ನಾಲ್ಗೆಯ ಮೇಲೆ ಬರೆಸ್ಕೊಂಬಂದು, ಮಕ್ಕಳ ವಿದ್ಯಾಭ್ಯಾಸದ ಅಡೆತಡೆಗಳಿದ್ರೆ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸಾಧ್ಯವಾದರೆ ಬಂದು ನಾಳೆ ಸರಸ್ವತಿ ಜಯಂತಿ ಇರೋ ಕಾರಣ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ ಯಂತ್ರನ ಬರೆದು ಅನುಷ್ಠಾನ ಮಾಡಿ, ಜೀವ ಕಳೆ ತುಂಬಿ, ಮಂತ್ರೋಪದೇಶದಿಂದ ಮಾಡಿ, ಶಕ್ತಿ ಕೊಟ್ಟು ಮಕ್ಕಳ ವಿಚಾರದ ಸಂಕಲ್ಪ ಮಾಡಿ ನಾಳೆ ಯಂತ್ರ ಕೊಡ್ತಾ ಇದ್ವಿ. ಸಾಧ್ಯವಾದರೆ ಏನು ರಿಜಿಸ್ಟರ್ ಮಾಡಿಸಿರೋ ಅವ್ರು ಬಂದು ಕಲೆಕ್ಟ್ ಮಾಡಿಕೊಡಿ, ಸಿಗ್ತೈತೆ. ಆದರೆ ಮುಂದಿನ ವರ್ಷ ಸಾಧ್ಯವಾದರೆ ಬರೆದ್ರೆ ಬಂದು ಇಸ್ಕೊಂಡು ಹೋಗಿ. ಮತ್ತು
ಮನೆಯಲ್ಲಿ ಜಪ ಮಾಡಿ ಆ ಶ್ಲೋಕನ ದಿನನಿತ್ಯನ ಪಠನೆ ಮಾಡೋದ್ರಿಂದ ತಾಯಿ ಸರಸ್ವತಿ ಅನುಗ್ರಹ ಎಲ್ಲರ ಮೇಲೆ ಬೀಳುತ್ತೆ. ಹೋಗಿ ದರ್ಶನ ಮಾಡಿ. ಧನ್ಯವಾದ.